ಕತೆ ಕೇಳುವ ಪುಟಾಣಿ ಮನಸ್ಸುಗಳಿಗೂ ಕತೆ ಹೇಳುವ ತಾಯಿ ಹೃದಯಗಳಿಗೂ ಹಾಗೆ ಒಟ್ಟಾರೆಯಾಗಿ ಕನ್ನಡದ ಸಿಹಿ ಮನಸ್ಸುಗಳಿಗೆ ದಿನಕ್ಕೊಂದು ಕತೆ ಅನುಜತೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಹೇಳಕೊಟ್ಟಿರೋ ಕತೆ ಯಾವುದು ಅಂತ ನಿಮಗೆ ಕುತೂಹಲ ಇದೆಯಾ? ಬನ್ನಿ ತಿಳ್ಕೊಳ್ಳೋಣ. ನಾನು ಇವತ್ತು ಹೇಳಕೊಟ್ಟಿರೋ ಕತೆ ಆಲಿಬಾಬಾ ಮತ್ತು 40 ಜನ ಕಳ್ಳರು. ಒಂದೂರಲ್ಲಿ ಆಲಿಬಾಬಾ ಮತ್ತು ಅವನ ಅಣ್ಣ ಕಾಸಿಂ ವಾಸವಾಗಿರ್ತಾರೆ. ಕಾಸಿಮು ತುಂಬ ಶ್ರೀಮಂತ ಆಗಿರ್ತಾನೆ, ಜೊತೆಗೆ ದುರಹಂಕಾರಿ ಮತ್ತು ದುರಾಸೆ ಉಳ್ಳಂತಹ ವ್ಯಕ್ತಿಯಾಗಿರ್ತಾನೆ. ಆದರೆ ಆಲಿ ತುಂಬ ಸರಳವಾದಂತಹ ವ್ಯಕ್ತಿಯಾಗಿರ್ತಾನೆ, ಆದರೆ ಅವನು ಬಡವ ಆಗಿರ್ತಾನೆ. ಇತರರಿಗೆ ಸಹಾಯ ಮಾಡೋ ಗುಣ ಕೂಡ ಆಲಿಬಾಬನದಾಗಿರುತ್ತೆ. ಒಂದು ದಿನ ಆಲಿಬಾಬಾ ಕಟ್ಟಿಗೆ ಕಡಿಯೋದಿಕ್ಕೆ ಅಂತೇಳಿ ಒಂದು ಕಾಡಿಗೆ ಹೋಗ್ತಾನೆ. ಅದು ಒಂದು ದೊಡ್ಡ ಕಾಡಾಗಿರುತ್ತೆ. ಆ ಕಾಡಲ್ಲಿ ಆಲಿಬಾಬಾ ಕಟ್ಟಿಗೆ ಕಡಿಬೇಕಾದ್ರೆ ಕುದುರೆ ಮೇಲೆ ಕಳ್ಳರು ಬರ್ತಾ ಇರೋದನ್ನ ಗಮನಿಸ್ತಾನೆ. ಇದನ್ನ ಕಂಡಂತಹ ಆಲಿಬಾಬಾ ಭಯದಿಂದ ಓಡೋಗಿ ಒಂದು ಕಲ್ಲಿನ ಹಿಂದೆ ಬಚ್ಚಿಟ್ಕೊಳ್ತಾನೆ. ಆಗ ಆ ಕಳ್ಳರ ಗುಂಪಿನಿಂದ ಒಬ್ಬ ನಾಯಕ ಮುಂದೆ ಬಂದು ಒಂದು ಕಲ್ಲಿನ ಬಂಡೆ ಹತ್ರ ಹೋಗ್ತಾನೆ. ಆಲಿಬಾಬಾ ಬಚ್ಚಿಟ್ಕೊಂಡು ಇದೆಲ್ಲ ಸನ್ನಿವೇಶನ ನಿಧಾನವಾಗಿ ಗಮನಿಸ್ತಾ ಇರ್ತಾನೆ. ಆ ಕಲ್ಲು ಬಂಡೆ ಹತ್ತಿರ ಹೋದಂತಹ ನಾಯಕ ತನ್ನ 2 ಕೈಗಳನ್ನು ಎತ್ತಿಬಿಟ್ಟು ಜೋರಾಗಿ ಕೂಗಿ ಹೇಳ್ತಾನೆ, ಓಪನ್ ಸೆಸಮೆ ಅಂತೇಳಿ ಕೂಗಿ ಹೇಳ್ತಾನೆ. ಆಗ ಅದು ಅಚ್ಚರಿ ಅನ್ನುವಂತೆ ಆ ಕಲ್ಲಿನ ಬಂಡೆ ನಿಧಾನಕ್ಕೆ ತೆರೆದುಕೊಳ್ಳುತ್ತೆ. ಆ ಕಲ್ಲಿನ ಬಂಡೆ ತೆರೆದುಕೊಳ್ತಿದ್ದಂಗೆನೆ ಕಳ್ಳರು ತಂದಿದ್ದಂತಹ ಖಜಾನೆ, ಬೆಳ್ಳಿ, ಬಂಗಾರ, ದುಡ್ಡು ಎಲ್ಲದನ್ನು ಹೋಗಿ ಆ ಗುಹೆ ಒಳಗೆ ಇಟ್ಟು ಅವರು ಹಿಂದಿರುಗ್ತಾರೆ. ಇದನ್ನ ನೋಡಿದಂಥ ಆಲಿಬಾಬನು ಸಹ ನಿಧಾನಕ್ಕೆ ಆ ಗುಹೆ ಹತ್ರ ಹೋಗ್ಬಿಟ್ಟು ಆ ಕಲ್ಲಿನ ಬಂಡೆ ಹತ್ರ ಓಪನ್ ಸೆಸಮೆ ಅಂತ ಮಂತ್ರ ಹೇಳ್ತಾನೆ. ಆ ಮಂತ್ರ ಕೇಳಿದಂತಹ ಆ ಬಂಡೆ ಆಲಿಬಾಬನ್ಗೂ ಸಹ ತೆರೆದುಕೊಳ್ಳುತ್ತೆ. ಆಗ ಆಲಿಬಾಬಾ ಹೋಗಿ ಆ ಗುಹೆಯನ್ನು ನೋಡಿದರೆ ಗುಹೆ ತುಂಬ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ದುಡ್ಡು ಎಲ್ಲ ಇರುತ್ತೆ. ಇದನ್ನು ನೋಡಿದಂಥ ಆಲಿಬಾಬಾ ತುಂಬ ಅಚ್ಚರಿಗೊಳಗಾಗಿ ಒಂದಿಷ್ಟು ದುಡ್ಡು ಮತ್ತು ಬೆಳ್ಳಿಯನ್ನು, ಬಂಗಾರವನ್ನು ಒಂದು ಚಿಕ್ಕ ಚೀಲದಲ್ಲಿ ತುಂಬಿಕೊಂಡು ಮನೆಗೆ ವಾಪಸ್ ಆಗ್ತಾನೆ. ಹೀಗೆ ನಡೀತಾ ಇರುತ್ತೆ. ಆದರೆ ಕಾಸಿಂಗೆ ಆಲಿಬಾಬನ ಮೇಲೆ ಒಂದು ಅನುಮಾನ ಬರುತ್ತೆ. ಅವನ ನಡವಳಿಕೆಯಲ್ಲಿ ಏನೋ ಬದಲಾಗಿದೆ. ಬರೀ ಕಟ್ಟಿಗೆ ಕಡ್ದು ಅವನು ಹೇಗೆ ಇಷ್ಟು ಶ್ರೀಮಂತ ಆಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಂತಹ ಕಾಸಿಂ ಆಲಿಬಾಬನ ಹತ್ರ ಬಂದು ಪೀಡ್ಸೋಕೆ ಶುರು ಮಾಡ್ತಾನೆ. ಆಲಿಬಾಬಾ, ನೀನು ಹೇಗೆ ಇಷ್ಟು ಶ್ರೀಮಂತ ಆಗಿದೆಯಾ ಅಂತ ಗುಟ್ಟು ನನಗೂ ಹೇಳು ಅಂತ ಕಾಸಿಂ ಆಲಿಬಾಬನ ಹತ್ರ ಪುಸ್ಲಾಯಿಸ್ತಾನೆ. ಆಗ ಆಲಿಬಾಬಾ ನನ್ನ ಅಣ್ಣನೇ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಅಣ್ಣ ಅಲ್ಲಿ ಒಂದು ಗುಹೆ ಇದೆ, ಆ ಗುಹೆ ಹತ್ರ ಹೋಗಿ ಓಪನ್ ಸೆಸಮೆ ಅಂತ ಹೇಳಿದರೆ ಆ ಗುಹೆ ಬಾಗಿಲು ಓಪನ್ ಆಗುತ್ತೆ. ಆ ಗುಹೆ ಒಳಗಡೆ ತುಂಬ ವಜ್ರ, ವೈಡೂರ್ಯ ಎಲ್ಲ ಇದೆ ಅಂತ ಹೇಳ್ತಾನೆ. ಆಗ ಕಾಸಿಮು ದುರಾಸೆಯಿಂದ ಯೋಚನೆ ಮಾಡಿ ಜೋರಾಗಿ ಆ ಗುಹೆ ಹತ್ರ ಹೋಗ್ತಾನೆ. ಗುಹೆ ಹತ್ರ ಹೋಗಿ ಓಪನ್ ಸೆಸಮೆ ಅಂತ ಹೇಳ್ಬಿಟ್ಟು ಗುಹೆ ಒಳಗೆ ಹೋದಾಗ ಅಲ್ಲಿರುವಂತಹ ವಜ್ರ, ವೈಡೂರ್ಯ ಕಂಡು ಕಾಸಿಂಗೆ ತನ್ನ ಮೈ ಮರೆತಂಥ ಅನುಭವ ಆಗುತ್ತೆ. ಅವನ್ನೆಲ್ಲ ಒಂದು ದೊಡ್ಡ ಚೀಲದಲ್ಲೇ ಹಾಕ್ಕೊಂಡು ಇನ್ನೇನು ಹಿಂದಿರುಗಬೇಕು ಅಂತ ಬರ್ತಾನೆ. ಆದರೆ ಅವನಿಗೆ ಗುಹೆಯಿಂದ ಹೊರಗೆ ಬರಬೇಕಾದ್ರೆ ಹೇಳಬೇಕಾಗಿರುವಂತಹ ಮಂತ್ರ ಮರ್ತೋಗ್ಬಿಡುತ್ತೆ. ಅವನು ಓಪನ್ ಸೆಸಮೆ ಅಂತ ಹೇಳೋದ್ರ ಬದಲು ಕ್ಲೋಸ್ ಸೆಸಮೆ, ಓಪನ್ ಬಾರ್ಲಿ ಅಂತ ತಪ್ಪು ಮಂತ್ರನೇ ಹೇಳ್ತಾ ಇರ್ತಾನೆ. ಅವನು ತಪ್ಪು ಮಂತ್ರ ಹೇಳಿದ್ದು ಕೇಳಿದಂತಹ ಗುಹೆ ಬಾಗಿಲು ಓಪನ್ ಆಗದೇ ಇಲ್ಲ. ಅಷ್ಟೊತ್ತಿಗೆ ಕಳ್ಳರ ಗುಂಪಿನ ರಾಜ ಅಲ್ಲಿಗೆ ಬರ್ತಾನೆ. ಅವನು ಬಂದು ನೋಡಿದಾಗ ಗುಹೆಯೊಳಗೆ ಇದ್ದಂತಹ ಕಾಸಿಂನ ನೋಡಿಬಿಟ್ಟು ಕಾಸಿಂನ ಸಾಯಿಸಿಬಿಡ್ತಾರೆ. ಈಗ ಕಳ್ಳರ ರಾಜ ಯೋಚನೆ ಮಾಡ್ತಾನೆ, ಓಹೋ, ನಮ್ಮ ಒಂದು ಗುಟ್ಟು ಯಾರಿಗೋ ಗೊತ್ತಾಗಿದೆ. ಇಲ್ಲಿ ಕಾಸಿಂ ಬಂದಿದ್ದಾನೆ ಅಂದರೆ ಈ ವಿಷಯ ಆಲಿಬಾಬಂಗೂ ಸಹ ಗೊತ್ತಿರ್ಬೋದು. ಹಾಗಾಗಿ ನಾವು ಆಲಿಬಾಬನ್ನ ಸಾಯಿಸಬೇಕು ಅಂತೇಳಿ ಯೋಚನೆ ಮಾಡ್ತಾರೆ.
ಆಗ ಕಳ್ಳರೆಲ್ಲ ಮಾರುವೇಷ ತೊಟ್ಕೊಂಡು ಎಣ್ಣೆ ಮಾರುವಂತಹ ಡಬ್ಬಿಗಳಲ್ಲಿ ಬಚ್ಚಿಟ್ಕೊಂಡು ಆಲಿಬಾಬನ ಮನೆಗೆ ಬರ್ತಾರೆ. ಆಲಿಬಾಬನ ಮನೆಯಲ್ಲಿ ಮೋರ್ಜಿಯಾನ ಅಂತ ಒಬ್ಬ ಸೇವಕಿ ಇರ್ತಾಳೆ. ಅವಳು ದೊಡ್ಡ ದೊಡ್ಡ ಎಣ್ಣೆ ಡಬ್ಬಿಗಳನ್ನು ನೋಡಿಬಿಟ್ಟು ಆಶ್ಚರ್ಯದಿಂದ ಪರಿಶೀಲನೆ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಈ ಎಣ್ಣೆ ಡಬ್ಬಿಗಳಲ್ಲಿ ಕಳ್ಳರು ಇದ್ದಾರೆ, ಮತ್ತು ಆ ಕಳ್ಳರು ತನ್ನ ಒಡೆಯನಾಗಿರುವಂತಹ ಆಲಿಬಾಬನನ್ನು ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ಉಪಾಯ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆಯನ್ನು ಕುದಿಸಿ ತಂದು ಎಲ್ಲ ಡಬ್ಬಿಗಳಿಗೂ ಸುರಿತಾ ಬರ್ತಾಳೆ. ಆ ಕುದಿಯೋಂಥ ಎಣ್ಣೆ ಬಿದ್ದಂತಹ ಕಳ್ಳರು ಅಲ್ಲೇ ಸತ್ತೋಗ್ಬಿಡ್ತಾರೆ. ಆಗ ಮೋರ್ಜಿಯಾನ ಆಲಿಬಾಬನನ್ನು ಕರೆದು ಎಲ್ಲ ವಿಷಯನೂ ಹೇಳ್ತಾಳೆ. ಹೀಗೆ ಕಳ್ಳರ ಗುಂಪು ನಿಮ್ಮನ್ನು ಸಾಯಿಸೋದಕ್ಕೆ ಬಂದಿತ್ತು, ಆದರೆ ನಾನು ಕುದಿಸಿದ ಎಣ್ಣೆ ಹಾಕಿ ಅವರನ್ನು ಸಾಯಿಸಿದೆ ಅಂತ ಹೇಳ್ತಾಳೆ. ಆಗ ಆಲಿಬಾಬಾ ಮೋರ್ಜಿಯಾನಳ ಸಾಹಸಕ್ಕೆ ಶಭಾಷ್ಗಿರಿಯನ್ನು ಕೊಡ್ತಾನೆ. ನಂತರ ಇಲ್ಲಿಗೆ ಸುಮ್ಮನಾಗದ ಕಳ್ಳರ ನಾಯಕ ಮತ್ತೆ ಬಂದು ಆಲಿಬಾಬನ ಮನೆಗೆ ಅತಿಥಿಯಾಗಿ ಬರ್ತಾನೆ. ಅತಿಥಿಯಾಗಿ ಬಂದು ಆಲಿಬಾಬನನ್ನು ಸಾಯಿಸೋ ಉಪಾಯ ಮಾಡ್ತಾನೆ. ಈ ಉಪಾಯನೂ ತಿಳಿದುಕೊಂಡಂತಹ ಮೋರ್ಜಿಯಾನ ಏನು ಮಾಡ್ತಾಳೆ ಅಂದರೆ, ಅತಿಥಿಗಳೆದುರಿಗೆ ನೃತ್ಯ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳು ನೃತ್ಯ ಮಾಡ್ತಾ ಮಾಡ್ತಾ ಒಂದು ಕತ್ತಿ ತಗೊಂಡು ಕಳ್ಳರ ನಾಯಕನನ್ನು ಸಾಯಿಸಿಬಿಡ್ತಾಳೆ. ಈ ಒಂದು ಧೈರ್ಯವನ್ನು ಮೆಚ್ಚಿದ ಆಲಿಬಾಬಾ ಮೋರ್ಜಿಯಾನಳನ್ನು ತುಂಬ ಪ್ರಶಂಸಿಸ್ತಾನೆ ಮತ್ತು ಆ ರಹಸ್ಯ ಗುಹೆ ಹತ್ರ ಹೋಗಿ ಅಲ್ಲಿರುವಂತಹ ವಜ್ರ, ವೈಡೂರ್ಯ, ದುಡ್ಡು ಎಲ್ಲನೂ ತಗೊಂಬಂದು ತನ್ನ ಹಳ್ಳಿ ಜನರಿಗೆ ಕೊಟ್ಟು ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ತಾರೆ. ಆಲಿಬಾಬಾ ಮತ್ತು ಮೋರ್ಜಿಯಾನಳ ಸಾಹಸವನ್ನು ಕಂಡ ಹಳ್ಳಿಗರು ತುಂಬ ಸಂತೋಷದಿಂದ ಅವರೆಲ್ಲರನ್ನೂ ಅಭಿನಂದಿಸ್ತಾರೆ. ಈ ಕಥೆಯ ನೀತಿ ಏನು ಗೊತ್ತಾ ಅಂದರೆ, ದುರಾಸೆಯಿಂದ ನಾವು ಯಾವುದಾದ್ರೂ ಕೆಲಸ ಮಾಡಿದರೆ ಅದು ನಮ್ಮನ್ನು ಪಾತಾಳಕ್ಕೆ ದೂಡುತ್ತೆ. ಅದೇ ಬೇರೆಯವರಿಗೆ ಸಹಾಯ ಆಗಲಿ ಅಂತ ಅಥವಾ ನಮಗೆ ಸಹಾಯ ಆಗಲಿ ಅಂತ ನಾವು ಧೈರ್ಯದಿಂದ ಯಾವಾಗ ಕೆಲಸ ಮಾಡ್ತೀವೋ ಅದು ನಮ್ಮನ್ನು ಯಾವತ್ತೂ ಕೈ ಹಿಡಿಯುತ್ತೆ, ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಇದು ಈ ಹೊತ್ತಿನ ಕಥೆಯ ನೀತಿ ಕಥೆ. ಹಾಗಿದ್ರೆ ಮುಂದಿನ ನೀತಿ ಕಥೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.